ಪಿಕ್ಚರ್ ಸರ್, ಇಲ್ಲಿವರೆಗೂ ಪಿಕ್ಚರ್ ಬಗ್ಗೆ 1.5 ವರ್ಷದಿಂದ ನೀವು ಬಹಳ ಕೇಳಿರ್ತೀರ ಸಿನಿಮಾದ ಬಗ್ಗೆ. ಸೊ ಹಾಗಾಗಿ ಈಗ ಕೊನೆಗೆ ರಿಲೀಸ್ ಆಗ್ತಾ ಇದೆ, ನೀವು ಕೂಡ ಜೊತೆಗೆ ಸೇರ್ಕೊಳ್ತಾ ಇದ್ದಾರೆ. ಇವತ್ತು ಪ್ರೆಸ್ ಮೀಟ್, ಹಾಗೆ ಎಲ್ಲರೂ ನಿಮ್ಮ ಜೊತೆಗೆ ಸೇರ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಸೊ ಓವರ್ ಟು ಯು ಸರ್. ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ನಮ್ಮ ಜಗದೀಶ್ ಕೋಟ್ಯಾನ್ ಅವರು, ಮಂಗಳೂರವರು. ಆ ಚಿತ್ರದ ನಿರ್ದೇಶಕರು MD ಶ್ರೀಧರ್ ಅವರು, ಬ್ರಹ್ಮಾವರದವರು. ಸೊ ಹೀಗೆ ಆ ಕ್ಯಾಮ್ರಾಮನ್ ಸುವರ್ಣ ಅವರು. ಸೊ ಅವತ್ತಿಂದ ಆ ಸಂಬಂಧ ಇದೆ. ಪ್ರತಿ ಸಲ ಕಾಮಿಡಿ ಟೈಮ್ ಮಾಡಿದಾಗ ಇಲ್ಲೊಂದಷ್ಟು ಫಂಕ್ಷನ್ಗೆ ಬರ್ತಿದ್ದೆ. ಬಂದಾಗ ನಮ್ಮ ಜಗದೀಶ್ ಅಣ್ಣ ಹೇಳೋರು, ಇಲ್ಲಿ ನಮ್ಮಲ್ಲಿ ನಾಟಕ ತುಂಬ ಚೆನ್ನಾಗಿರುತ್ತೆ ಅಂತ. ಅವಾಗ ಕಾಪಿಕಾಡ್ ಸರ್ ನಿಮ್ಮ ಬಗ್ಗೆ ಭಾಳ ಮಾತಾಡೋರು, ಪಡೀಲ್ ಅವ್ರ ಬಗ್ಗೆ ಮಾತಾಡೋರು, ಬೋಳಾರ್ ಸರ್ ಅವ್ರ ಬಗ್ಗೆ ಮಾತಾಡೋರು, ವಾಮಂಜೂರ್ ಸರ್ ಬಗ್ಗೆ ಮಾತಾಡೋರು. ಸರ್ ನಮ್ಮಲ್ಲಿ ಮೇಷ್ಟ್ರು ಕಾಮಿಡಿ ನೋಡಬೇಕು ಅನ್ನೋರು. ಸೊ ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಸಿನಿಮಾಲಿ ಮಾಡಿರೋದು ನನಗೆ ಭಾಳ ಹೆಮ್ಮೆ ಸರ್. ಇದು ಮನಸ್ಸಿಂದ ಹೇಳ್ತಾ ಇದ್ದೀನಿ. ನೀವು ಗಣೇಶ್ ಸರ್ ಅಂದಾಗ ನನಗೆ ಒಳಗೆ ಚರ್ಕ್ ಚರ್ಕ್ ಅಂತಿರುತ್ತೆ. ಸರ್ ನೀವು ನನಗೆ ಸಾರು, ನಾನು ನಿಮ್ಗೆ ಸರ್ ಅಲ್ಲ, ನಾನು ನಿಮ್ಮ ಮಗನ ಥರ ಅಂತ ನಾನು. ಬಿಕಾಸ್ ಕಲಾವಿದರಾಗಿ ಕಲೆಗೆ ತಾವೆಲ್ಲ ಮಾಡಿರುವಂತಹ ಸೇವೆ ಇದೆಯಲ್ಲ ಸರ್, ಅದು ಅದ್ಭುತ. ಅದನ್ನು ಬರೀ ಮಾತಲ್ಲಾಗಲಿ ಡೈಲಾಗಲ್ಲಾಗಲಿ ಹೇಳೋಕ್ಕಾಗಲ್ಲ. ಅಷ್ಟು ಸೇವೆನ ನೀವು ತುಳು ಕಲೆಗೋಸ್ಕರ ಮಾಡಿದ್ದೀರಿ ಸರ್. ನಿಮ್ಮೆಲ್ರಿಗೂ ಹ್ಯಾಟ್ಸ್ ಆಫ್ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನೀವೆಲ್ಲ ನಮ್ಮ ಸಿನಿಮಾಲ್ ಮಾಡಿರೋದು ನಮ್ಮ ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ನಮ್ಮ ಸಿನಿಮಾಲ್ಲಿ ಪಾತ್ರ ಮಾಡಿದಂತಹ ಪ್ರತಿಯೊಬ್ಬರಿಗೂ, ಟೆಕ್ನಿಷಿಯನ್ಸ್ಗೂ ತುಂಬ ತುಂಬ ಧನ್ಯವಾದಗಳು. ಎಂಥ ಸಪೋರ್ಟು ಮಾಡಿದಿರಿ, ಎಷ್ಟು ಒಳ್ಳೆಯ ವೆಲ್ಕಮ್ ನನಗೆ ಹಾಗೆ ಶಿಲ್ಪನಿಗೆ ಕೊಟ್ಟಿದ್ದೀರಿ ಅಂತ ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಿತ್ರದ ಹೀರೋ ನಿತ್ಯ ಫಸ್ಟ್ ಸಿನಿಮಾ ಆದರೂ ಕೂಡ ಭಾಳ ಕಷ್ಟಪಟ್ಟು ಮಾಡಿದ್ದಾನೆ. ಹೀಗೆ ಬರಬೇಕು, ಹೀಗೆ ಬರಬೇಕು, ಚೆನ್ನಾಗಿ ಮಾಡಬೇಕು ಅಂತ ಒಂದೇನೋ ಒಂದು ಸಾಧಿಸಬೇಕು ಅನ್ನೋ ಛಲ ಇಟ್ಕೊಂಡು ಮಾಡಿದ್ದಾನೆ. ಆಲ್ ದ ಬೆಸ್ಟ್ ನಿತ್ಯ. ನಮ್ಮ ಬ್ಯಾನರಿಂದ ಬರ್ತಿದ್ದೀರ, ಒಳ್ಳೆಯದಾಗಲಿ ನಿಮಗೆ. ಹಾಗೆ ನಮ್ಮ ಅಮೃತ ಅವರು ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್. ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅಷ್ಟು ಮುದ್ದಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಮೃತ ಅವರೇ, ನಿಮಗೂ ಆಲ್ ದ ಬೆಸ್ಟ್. ಆ್ಯಂಡ್ ಸ್ಯಾಮ್ಯೂಲ್, ನಾನೊಬ್ಬನೇ ಹಾಡು ಕೇಳ್ತಿದ್ದೆ ಮನೆಯಲ್ಲಿ. ಕೊನೆಗೆ ಒಂದು ಅಡುಗೆ ಮನೇಲಿರೋ ಪ್ರತಿಭೆಯನ್ನು ತಮ್ಮೆಲ್ರಿಗೂ ಪರಿಚಯ ಮಾಡಿಕೊಟ್ಟಿದ್ದಾರೆ ಸಿಂಗರ್ ಮೂಲಕ, ಶಿಲ್ಪ ಅವ್ರನ್ನ. ಸೊ ತುಂಬ ಚೆನ್ನಾಗಿ ಹಾಡಿಸಿದ್ರಿ. ನಾನು ಶಿಲ್ಪಂಗೆ ಹೇಳ್ತಿದ್ದೆ, ಹೆಂಗೆ ಹಾಡ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಅವತ್ತಿಂದ ಅಷ್ಟೇ ನಮ್ಮದು, ತುಂಬ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಹಾಡಿದಿರಿ. ಆದರೆ ಜನ ಕೇಳಿರೋದು ಬರೀ ನಿಮ್ಮದು ಒಂದು ರಾಗ, ನಾವೊಂದು 10-15 ರಾಗ ಕೇಳಿದ್ದೀವಿ ಮನೆಯಲ್ಲಿ ಅಂತ. ಆ್ಯಂಡ್ ಅವ್ರ ಆಸೆ ಈಡೇರಿದೆ. ಸ್ಯಾಮ್ಯುಯಲ್, ನೀವು ಪ್ರತಿ ಸಿನಿಮಾಲೂ ಹಾಡಿಸ್ಬೇಕು, ಅಂಥ ಟ್ಯಾಲೆಂಟ್ನ ನೀವು ಒಂದೇ ಸಾಂಗಲ್ಲಿ ನಿಲ್ಲಿಸ್ಬಾರ್ದು. ತುಂಬ ಚೆನ್ನಾಗಿ ಹಾಡಿದ್ದೀರಾ. ನೀವು ಹಾಡಿದ್ಕೆ ಅದು ಕಾಶ್ಮೀರಿಗೆ ಕರ್ಕೊಂಡು ಹೋಗಿದ್ದು. ಇಲ್ಲ, ಖಂಡಿತವಾಗ್ಲೂ ಹೊಗಳ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಹಾಡಿದಿರಿ. ಆ್ಯಂಡ್ ನನ್ನ ಸ್ನೇಹಿತರು, ನಮ್ಮ ಹರಿಕೃಷ್ಣ ಅವರು, ನಮ್ಮ ಚೇತು, ನಮ್ಮ ಸುನಿ, ನಮ್ಮ ಹುಡುಗ, ಆ್ಯಂಡ್ ಜಸ್ಸಿ ಗಿಫ್ಟ್ ಸರ್, ಒಂದು ಫೋನ್ ಮಾಡಿದೆ, ಸರ್ ನೀವು ಹಾಡಬೇಕು ನಮಗೋಸ್ಕರ ಅಂತ. ಆ್ಯಂಡ್ ಸರ್ ನಾನು ಹಾಡ್ತೀನಿ ಸರ್, ಯಾವತ್ತು ಬಂದು ಹಾಡಬೇಕು ಸರ್, ಇದು ತುಳುಲು ಹಾಡಬೇಕು, ನೀವು ಕನ್ನಡದಲ್ಲೂ ಹಾಡಬೇಕು ಅಂತ. ಸೊ ಪ್ರಾಕ್ಟೀಸ್ ಮಾಡಿ ಹಾಡಿದ್ರು. ಆ್ಯಂಡ್ ನಮ್ಮ ಜಸ್ಕರನ್, ಆತ ಕೂಡ ಹಾಡಿದ. ಒಟ್ಟಾರೆ ಒಂದು ಸಿನಿಮಾನ ಭಾಳ ಪ್ರೀತಿಯಿಂದ ಮಾಡಿದ್ದೀವಿ. ಆ್ಯಂಡ್ ಒಂದು ಸಿನಿಮಾ ಅಂದಮೇಲೆ, ಇದು ಮನಸ್ಸು ಬಿಚ್ಚಿ ಹೇಳ್ತಿದ್ದೀನಿ, ಒಂದು ಸಿನಿಮಾ ಅಂದಮೇಲೆ ಹಿಟ್ಟು ಫ್ಲಾಪು ಸೆಕೆಂಡ್ರಿ. ಎಕ್ಸ್ಪೆಷಲಿ ಇದು ಶಿಲ್ಪನಿಗೋಸ್ಕರ ಮಾಡಿರೋ ಸಿನಿಮಾ. ಸೊ ಆಕೆ ಈ ಸಿನಿಮಾ ಮಾಡಿ ಭಾಳ ಖುಷಿಯಾಗಿದ್ದಾರೆ. ಈ ಪಿಕ್ಚರು ಏನಾಗುತ್ತೋ ಅದು ದೇವ್ರ ಕೈಲಿರೋದು ಕಾಪಿಕಾಡ್ ಸರ್, ಅದೆಲ್ಲ ನಮ್ಮ ಕೈಲಿದೆ. ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ದುಡ್ಡು ಬಂದರೂ ಖುಷಿನೇ, ಬರಲಿಲ್ಲ ಅಂದರೂ ಖುಷಿನೇ. ಇದು ನಮ್ಮ ತುಳು ಭಾಷೆಗೆ ಅಳಿಲು ಸೇವೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಹಿಟ್ಟಾಗಲೇಬೇಕು, ಆಗಲಿಲ್ಲ ಆ ಥರ ಏನಿಲ್ಲ. ನಾನು ಇಲ್ಲಿ ಭಾಷೆನ
ಇಟ್ಕೊಂಡು ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ, ಪ್ರೀತಿಯಿಂದ ಬಂದಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿಯ ಆಶೀರ್ವಾದ ನಮ್ಮಿಬ್ಬರ ಮೇಲೆ ಇದ್ದರೆ ಸಾಕು, ಅದೇ ನನಗೆ ಸೂಪರ್ ಹಿಟ್. ಆ್ಯಂಡ್ ಇವತ್ತು ನಮ್ಮ ಈ ಪ್ರೆಸ್ ಮೀಟ್ಗೆ ನೀವೆಲ್ಲ ಪ್ರೀತಿಯಿಂದ ಬಂದಿದ್ದೀರಲ್ಲ, ಇದೇ ನಮಗೆ ಸೂಪರ್ ಹಿಟ್.